ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 87. ಮಾನವನ ದೇಹದಲ್ಲಿ ಮೂತ್ರವು ಹೇಗೆ ಉತ್ಪತ್ತಿಯಾಗುತ್ತದೆ ವಿವರಿಸಿ. ಮಾನವನ ಜೀರ್ಣನಾಳದಲ್ಲಿ ಕೆಳಗಿನ ಜೀರ್ಣರಸಗಳ ಕಾರ್ಯ ತಿಳಿಸಿ ಅಂತ ಇದೆ. ಮೊದಲನೇದಾಗಿ ನಾವು ಮೂತ್ರವು ಯಾವ ರೀತಿಯಾಗಿ ಉತ್ಪತ್ತಿ ಆಗತ್ತೆ ಅಂತ ನೋಡೋಣ. ನೆಫ್ರಾನ್ ನಲ್ಲಿ ಬಟ್ಟಲಿನಾಕಾರದ ಕೋಶದಲ್ಲಿರುವಂತಹ ರಕ್ತ ಲೋಮನಾಳಗಳ ಗುಂಪಿನಿಂದ ರಕ್ತದ ಶೋಧಿಸುವಿಕೆ. ಅಲ್ಲಿ ಏನಾಗತ್ತೆ ಅಂದ್ರೆ ನೆಫ್ರಾನ್ ನಲ್ಲಿ ರಕ್ತದ ಶೋಧಿಸುವಿಕೆ ಉಂಟಾಗತ್ತೆ. ಹಾಗೆ ಈ ಒಂದು ಶೋಧಿತ ದ್ರವದಲ್ಲಿ ಏನಿರುತ್ತೆ ಅಂದ್ರೆ ಗ್ಲುಕೋಸ್ ಇರುತ್ತೆ, ಅಮೈನೋ ಆಮ್ಲಗಳಿರುತ್ತೆ, ಹಾಗೆ ಅಧಿಕ ಪ್ರಮಾಣದ ನೀರು ಇರುತ್ತೆ. ಈ ಒಂದು ಉದ್ದನೆಯ ನಳಿಕೆ ಆಕಾರದ ಒಂದು ನೆಫ್ರಾನ್ನ ರಚನೆಯಲ್ಲಿ ಏನಾಗತ್ತೆ, ಅಲ್ಲಿ ಮರು ಹೀರಿಕೆ ಆಗತ್ತೆ. ಅಗತ್ಯವಿರುವಂತಹ ಗ್ಲುಕೋಸ್, ಅಮೈನೋ ಆಮ್ಲಗಳು, ನೀರು ಏನಾಗತ್ತೆ ಅಲ್ಲಿ ಮರು ಹೀರಿಕೆ ಆಗತ್ತೆ. ಉಳಿದ ನೀರು ಮತ್ತು ಲವಣಗಳಿಂದ ಮೂತ್ರ ಉಂಟಾಗತ್ತೆ. ಇದು ಮೂತ್ರ ಯಾವ ರೀತಿಯಾಗಿ ಉಂಟಾಗತ್ತೆ ಅನ್ನುವಂಥದ್ದು. ಹಾಗೆ ಮಾನವನ ಜೀರ್ಣನಾಳದಲ್ಲಿ ಕೆಳಗಿನ ಜೀರ್ಣರಸಗಳ ಕಾರ್ಯ ತಿಳಿಸಿ ಅಂತ ಇದೆ. ಜಠರ ರಸ ಮತ್ತು ಕರುಳಿನ ರಸ. ಜಠರ ರಸ ಏನ್ ಮಾಡುತ್ತೆ, ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಬಿಡುಗಡೆ ಹೊಂದಿರುತ್ತೆ. ಹೈಡ್ರೋಕ್ಲೋರಿಕ್ ಆಮ್ಲ ಏನ್ ಮಾಡುತ್ತೆ, ಆಮ್ಲೀಯ ಮಾಧ್ಯಮವನ್ನ ಒದಗಿಸುತ್ತೆ. ಅದು ಪೆಪ್ಸಿನ್ ಕಿಣ್ವದ ಕ್ರಿಯೆಗೆ ಸಹಾಯವಾಗುತ್ತೆ. ಪೆಪ್ಸಿನ್ ಕಿಣ್ವ ಏನ್ ಮಾಡುತ್ತೆ ಅಂದ್ರೆ ಅದು ಪ್ರೋಟೀನ್ ಅನ್ನ ಜೀರ್ಣಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಜಠರ ರಸ ಹಾಗೆ ಕರುಳಿನ ರಸ ಏನ್ ಮಾಡುತ್ತೆ, ಪ್ರೋಟೀನ್ಗಳನ್ನ ಅಮೈನೋ ಆಮ್ಲಗಳಾಗಿ ಪರಿವರ್ತಿಸುತ್ತೆ, ಕಾರ್ಬೋಹೈಡ್ರೇಟ್ಗಳನ್ನ ಗ್ಲುಕೋಸ್ ಆಗಿ ಪರಿವರ್ತಿಸುತ್ತೆ, ಹಾಗೆ ಕೊಬ್ಬುಗಳನ್ನ ಕೊಬ್ಬಿನಾಮ್ಲ ಮತ್ತು ಗ್ಲಿಸರಾಲ್ಗಳಾಗಿ ಪರಿವರ್ತಿಸುತ್ತೆ. ಥ್ಯಾಂಕ್ ಯು.